ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್. ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಕಳೆದ 6ರಿಂದ 7 ತಿಂಗಳಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯ ಕರ್ಮಕಾಂಡಗಳು ಅಥವಾ ಕತ್ತಲೆಯ ಜಗತ್ತಿನ ವಿಚಾರಗಳು ಪ್ರತಿದಿನ ಬರ್ತಾನೆ ಇದೆ. ಡಿಜೆಹಳ್ಳಿ ಲಾಡಿ ಬಿಚ್ಚಿ ತಗಲಾಕೊಂಡು ಸಸ್ಪೆಂಡ್ ಆದಂಥ ಕೇಸಿಂದ ಈ ಕಾಮಪುರಾಣಗಳು ಶುರುವಾದರೆ DGP ರಾಮಚಂದ್ರನ ಕ್ಯಾಬಿನಲ್ಲಿ ನಡೆದಂಥ ಕಾಮಪುರಾಣಗಳು, ನಂತರ ಈ ನಡುವೆ ಕೆಲವು ದಿನಗಳಿಂದ ಅಥವಾ ವಾರಗಳಿಂದ ಮಂಗಳೂರಿನ ಮೂಡುಬಿದಿರೆನಲ್ಲಿ ಸಂದೇಶ್ ಅನ್ನೋ ಇನ್ಸ್ಪೆಕ್ಟರ್ ಕಾಮಪುರಾಣ ಈಗ CID ತನಿಖೆಯಾಗಿದೆ. ಏನೋ ಬಿಡಪ್ಪ, ಏನೋ ಆಗಿದ್ದಾಗೋಯ್ತು ಅನ್ನೋ ಮರ್ತೋ ರೈಟಿನಲ್ಲಿ ಬೆಂಗಳೂರಲ್ಲಿ ಕೋಣಂಕುಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವರ ಮತ್ತು ಯಶಸ್ವಿನಿ ಗೌಡ ಅನ್ನುವ ಒಬ್ಬ ಯುವತಿ, ಇನ್ಫ್ಯಾಕ್ಟ್ ಆ್ಯಸ್ ಪರ್ ಪೊಲೀಸ್ ರೆಕಾರ್ಡ್ ರೌಡಿ ಶೀಟರ್ ಅಂತ ಹೇಳುವಂಥ ಯುವತಿಯನ್ನು ತನ್ನ ಕಾಮದ ಮೆಸೇಜ್ಗಳು, ಆಡಿಯೋಗಳು ರಿಲೀಸ್ ಆಗಿ ಈಗ ಪೊಲೀಸ್ ಕಮಿಷನರ್ ಅವರ ಕಚೇರಿ ಹತ್ತ ಯಶಸ್ವಿನಿ ಗೌಡ ಅವರು ದೂರನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದೂರನ್ನು ಕೊಟ್ಟಂಥ ವಿಕ್ಟಿಮ್ ಅಂತ ಹೇಳಬೇಕಾಗತ್ತೆ. ಆ ವಿಕ್ಟಿಮ್ ಅವರು ಯಶಸ್ವಿನಿ ಗೌಡ ಅವರು. ಬನ್ನಿ ಏನು ಹೇಳ್ತಾ ಇದ್ದಾರೆ, ಏನು ದೂರು ಕೊಟ್ಟಿದ್ದಾರೆ ಅಂತ ಒಂದು ನಿಮಿಷ ನೋಡೋಣ. ಇವತ್ತು ನಾನಿಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನೂ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದರೆ ಏನಕ್ಕೆ ನನ್ನ ಇನ್ಸ್ಪೆಕ್ಟ್ರು ಅಂತೀಯಾ, ನಾನು ನಿನ್ನ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 RT ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ಕೆ ಹೋದಾಗ ಅಲ್ಲಿ BP ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡೋಕೆ ಹೋದರೆ ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ಮ ಜೊತೆ ಏಕಾಂತವಾಗಿ ಇರಬೇಕು ಅಂತಾನೆ. ಆವಾಗಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ರು. ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವು ಇಲ್ಲ, ನಾನು ಈ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಅಂದರು. ನಾನು ಸ್ಟ್ರೈಟ್ ಹೋಗಿ TV9 ಕೂತ್ಕೊತೀನಿ. ಆವಾಗ ಶಂಕರ್ ಬಿದ್ರೆ ಅವರೇ ಲೈನಿಗೆ ಬರ್ತಾರೆ. ಏನಿದು ಇಷ್ಟು ಚಿಕ್ಕ ಇಶ್ಯೂ, ಇಷ್ಟು ದೊಡ್ಡದು ಮಾಡ್ತಿದ್ದೀರಾ, ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್, ಈಸಿಯಾಗಿ ತೊಗೊಬೇಕು ಅಂತಾರೆ. ನನ್ನ ಜೊತೆ ಪ್ರಮೀಳಾ ನೈಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಆವಾಗ ನಾನೇ ಬೋಲ್ಡಾಗಿ ಮಾತಾಡ್ತೀನಿ, ಏನು ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್, ಈಸಿಯಾಗಿ ತೊಗೊಬೇಕಾ ಅಂತೀನಿ. ಅವರು ಒಂದು ಕಮಿಷನರ್ ಆಗಿ ಹಂಗೆ ಮಾತಾಡ್ತಾರೆ. ಹೌದು, ಇದೆಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟೋ ರೇಪ್ ನಡೆಯುತ್ತೆ, ಇದು ಎಲ್ಲ ಈಸಿಯಾಗಿ ತೊಗೊಬೇಕು ಅಂತಾರೆ. ಸರ್ ನೀವೊಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ಥರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತೊಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದೋ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರಲಿ, BP ಪ್ರಸಾದು ಅಂತೀನಿ. ಶಂಕರ್ ಬಿದ್ರವರು ಇಲ್ಲ, ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ಟೇಬಲ್ ಹೊಡ್ಕೊಂಡು ಹೇಳ್ತೀನಿ, ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊಂತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಇವರು ಇರ್ತಾರೆ ಇನ್ಸ್ಪೆಕ್ಟ್ರು ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ ನನ್ನ. 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರು ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜು. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಆವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದ್ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದ್ರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ಇನ್ನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತ ಅಂದರು ಇನ್ಸ್ಪೆಕ್ಟ್ರು. ನಾನು ಅದನ್ನಲ್ಲೇ ಬಾಯಿ ಮುಚ್ಚಿದೆ, ಯಾಕೆಂದರೆ ನನ್ನ ಮಕ್ಕಳೇ ನನ್ನ ಜೀವನ. ಅಲ್ಲಿಗೆ ನಿಲ್ಲಿಸಿದೆ ಸರ್. ತಿರ್ಗಾ ಇವಾಗ ಕೋಣಗುಂಟೆಗೆ ಬಂದಿದ್ದಾರೆ. ಡೈಲಿ ಫೋನು, ನಿಮ್ಮ ಮನೆಗೆ ಬರ್ತೀನಿ. ಏನು ಸರ್, ಒಂದು 3 ಮಂತ್ಸಿಂದ ಫೋನ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಮೆಸೇಜ್ ಮಾಡ್ತಾನೆ ಇದ್ದಾರೆ. ಯಾಕೆ ಫೋನ್ ಮಾಡಲ್ಲ? ನಿಮಗೆ ರೆಕಾರ್ಡ್ ಕಳಿಸಿರ್ತಾರೆ ನಮ್ಮ ಅಡ್ವೊಕೇಟ್ ಅವರು. ಯಾಕೆ ಫೋನ್ ಮಾಡಲ್ಲ, ಯಾಕೆ ಮೆಸೇಜ್ ಮಾಡಲ್ಲ? ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ, ನಾನು ಚಿಕನ್ ಮಾಡ್ತೀನಿ, ನಾನೇ ನಿಂಗೆ ತಿನ್ನಿಸ್ತೀನಿ. ಏನು ಸರ್, ಏನಕ್ಕೆ ಸರ್ ಅವ್ರು ತಿನ್ಸ್ಬೇಕು ನನಗೆ? ಈಗ ನಾವು ಏನೂ ತಪ್ಪು ಮಾಡಿರಲಿಲ್ಲ ಅವತ್ತು.
ಪ್ರಥಮ ಕೇಸಲ್ಲಿ ಅದು ಸುಳ್ಳು ಕೇಸ್ ಹಾಕಿದ್ರು, ಅದಾಯ್ತು. ತಿರ್ಗಾ ಇವಾಗ ರಘು ಕೇಸಲ್ಲಿ ಏನಿಲ್ಲ, ನನ್ನ ಮಕ್ಕಳನ್ನ ನಾನು ಡಿಫೆಂಡ್ ಮಾಡ್ಕೊಳಕ್ ಹೋಗಿದ್ದಕ್ಕೆ ಮಂಡ್ಯಲ್ಲಿ ಪೊಲೀಸ್ಗೆ ಅಡ್ಡಿ ಪಡಿಸಿದ್ರು ಅಂದ್ಬಿಟ್ಟು ಅಲ್ಲೊಂದು ಸುಳ್ಳು ಕೇಸ್ ಹಾಕಿದ್ರು. ತಿರ್ಗಾ ಕೋಕ್ ಆ್ಯಕ್ಟಲ್ಲಿ ರಘುಗೆ ಶೆಲ್ಟರ್ ಕೊಟ್ಟೆ ಅಂತ, ರಘುಗೂ ಇದಕ್ಕೂ ಸಂಬಂಧನೇ ಇಲ್ಲ ಈ ಕೇಸ್ಗೂ. ರಘು ಇನ್ನೋಸೆಂಟು, ರಘುಗೂ ಇದಕ್ಕೂ ಸಂಬಂಧ ಇಲ್ಲ. ರಘು ನನ್ನ ಮೇಲೂ ಈ ಥರ ಸುಳ್ಳು ಕೇಸ್ಗಳು ಹಾಕಿದ್ರು, ನೀನು ಡಿಫೆಂಡ್ ಮಾಡ್ಕೊ, ನೀನು ಸ್ಟ್ಯಾಂಡ್ ತಗೋ ಅಂತ ನಾನು ಹೆಲ್ಪ್ ಮಾಡಿದ್ ನಿಜ ರಘುಗೆ. ರಘು ತುಂಬಾ ಇನ್ನೋಸೆಂಟು, ಸುಮ್ಮನೆ ಕೋಕ್ ಆ್ಯಕ್ಟ್ ಹಾಕಿ ಒಳಗೆ ಕೂಡ್ಸಿದಾರಲ್ಲ. ಈಗ ಇಂಥವ್ರಿಗೆ ಏನು ಮಾಡ್ತೀರಾ? ಈಗ ಇವಾಗ ಈ ಕೇಸ್ ಪಾಪಣ್ಣ ಅವರು ನಿಮ್ಗೆ ಅರೇಂಜ್ ಮಾಡ್ತಿದಾರೆ ಅಂತ ನಿಮ್ಮ ಆರೋಪ. ಇವಾಗ ಕಂಪ್ಲೇಂಟ್ ಕೊಟ್ರಿ, ಪರ್ಟಿಕ್ಯುಲರ್ ಈ ಕೇಸ್ ಬಗ್ಗೆ ಮಾತ್ರ ಮಾತಾಡಿ. ಸರಿ ಸರ್, ಅಲ್ಲ ನಾನು ಈಗ ನಮ್ಗೆ ಆತರ ಅರೇಂಜ್ ಮಾಡಿ ಕೋಕ್ ಆಕ್ಟ್ ಹಾಕಿ ನಮ್ಮನ್ನ ಒಳಗೆ ಕಳಿಸ್ರಲ್ಲ, ಈಗ ಪಾಪಣ್ಣಂಗೆ ನೀವೇನ್ ಮಾಡ್ತೀರಾ? ನೀವು ಹೇಳಿ ಸರ್. ನಂಗೆ ಕಮಿಷನರ್ ಕೊಟ್ಬಿಟ್ಟು ಬಂದಿದೀವಿ ಸರ್ ಕಂಪ್ಲೇಂಟ್. ಕಮಿಷನರ್ನ ಭೇಟಿ ಮಾಡಿಲ್ಲ, ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರು ಇಲ್ಲ ಮನೇಲಿ ಬರ್ಲಾ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ತರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ತರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗ್ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂದ್ರೆ? ಈ ತರ ಇದೊಂದೇ ಕೇಸ್ ಅಲ್ಲ, ತುಂಬಾ ಜನಕ್ಕೆ ಇದೇ ತರ ಮಹಿಳೆಯರಿಗೆ ಈ ತರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರು? ಅವ್ರು ಕೊಡ್ತಾ ಇರೋದು ಜನ, ದುಡ್ಡು ಕೊಡ್ತಾ ಇರೋದು ಜನಗಳ ತೆರಿಗೆಲಿ ಇವರೆಲ್ಲ ಕೆಲಸ ಮಾಡ್ತಾ ಇರೋದು. ಇವ್ರಿಗೆ ಗೌರ್ಮೆಂಟ್ ಇಂದ ಮೊಬೈಲ್ ಫೋನ್ ಕೊಡೋದು, ಕನೆಕ್ಷನ್ಸ್ ಕೊಡೋದು, ಜನಗಳ ಸಂಪರ್ಕ ಇಟ್ಕೊಳ್ಳಿ ಅಂತ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಅಲ್ಲ, ಜನಗಳಿಗೆ ನ್ಯಾಯ ಕೊಡಿಸ್ಲಿ ಅಂತಲ್ಲ, ಯು ಆರ್ ಸೆಕ್ಸಿ ಅಂತ ಮೆಸೇಜ್ ಮಾಡೋದಕ್ಕಲ್ಲ. ದೂರು ಕೊಟ್ಟಿದ್ದೀವಿ. ನರೇಶ್ ನೋಡಿದ್ರಲ್ಲ, ಸಂತ್ರಸ್ತೆ ಯಶಸ್ವಿನಿ ಗೌಡ ಅವರು ಕೋಣನಕುಂಟೆ ಇನ್ಸ್ಪೆಕ್ಟ್ರಿನ ಆ ಸೆಕ್ಸಿ ಟಾಕ್ಗಳನ್ನು, ಸೆಕ್ಸಿ ಮೆಸೇಜ್ಗಳನ್ನು, ಆ ಕನ್ವರ್ಸೇಷನ್ಗಳನ್ನು ಇನ್ಫ್ಯಾಕ್ಟ್ ಎಲ್ಲ ಟಿ ವಿಗಳಲ್ಲೂ ಅಥವಾ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಪೊಲೀಸ್ ಇಲಾಖೆಯ ಪೋಲಿಗಳಂತಲೇ ಹೇಳಬೇಕಾಗತ್ತೆ. ಕಾರಣ ಯಾಕೆ ಅಂತಂದರೆ, ಒಬ್ಬರು ತಪ್ಪಕ್ಕೆ ಇನ್ನೊಬ್ಬರು ಬಂದು ಅಟ್ಕಾಯಿಸ್ಕೊಂಡು ಅಲ್ಟಿಮೇಟಾಗಿ AC ರೂಮಲ್ಲಿ ಕೂತ್ಕೊಂಡು ನಮ್ಮ ಪರಮೇಶ್ವರ್ ಅವರು ಸಾಮಾಜಿಕವಾಗಿ ಒಂದು ಪ್ರೆಷರ್ ಜಾಸ್ತಿ ಆಯಿತು ಅಂತಂದರೆ ಇದನ್ನು CID ತನಿಖೆ ಕೊಡ್ತೀನಿ ಅಂತಾರೆ. ಅಲ್ರಿ, ನೀವು ಯಾವ ತನಿಖೆಗೇನೆ ಕೊಟ್ಟು ಈ ಪೋಲಿ ಆಟವನ್ನು ನಿಲ್ಲಿಸೋದು ಯಾವಾಗ? ಈ ಪೋಲಿಗಳು ಬೀದಿಗೆ ಬರೋದನ್ನು ಐ ಥಿಂಕ್ ದ ಪ್ರೊಟೆಕ್ಟರ್ಸ್ ಬಿಕಮ್ ದ ಪ್ರಿಡೇಟರ್ಸ್ ಅಂತ ಹೇಳ್ತಾರೆ. ಅಂದರೆ ಯಾರು ಸಮಾಜವನ್ನು ಸಂರಕ್ಷಣೆ ಮಾಡಬೇಕಾಗಿದೆಯೋ ಅವರುಗಳೇ ರಾಕ್ಷಸರ ರೀತಿ ಹೆಣ್ಣು ಮಕ್ಕಳನ್ನು ಕಂಡ್ರೆ ಒಳ್ಳೆ ಬೀದಿಲಿ ಬಿಟ್ಟಿರೋ ಅಂಥ ಗೂಳಿಗಳ ರೀತಿಯಲ್ಲಿ ಕನ್ವರ್ಸೇಷನ್ಗಳು, ಪರ್ಸ್ನಲ್ ಟಾಕ್ಗಳು, ಮನೆಗೆ ಬರ್ತೀನಿ, ಪ್ರವೇಶಿ ಬೇಕು, ಇಬ್ಬರು ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ, ತಿಂಡಿ ತಿನ್ನೋಣ, ಈ ಮಟ್ಟಕ್ಕೆ ಬಂದುಬಿಟ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಈ ಯಶಸ್ವಿನಿ ಗೌಡ ಅವರ ಈ ಪಾಪಣ್ಣ ಐ ಥಿಂಕ್ ಕೋಣನಕುಂಟೆ ಪೊಲೀಸ್ ಸ್ಟೇಷನ್ ಒಂದೇ ಅಂತಲ್ಲ, ಮೂಡುಬಿದ್ರೆನಲ್ಲಿ ಅವನು ಸಂದೇಶ ಮಾಡಿದಂಥ ಇದು ಮೊದಲನೇ ಪ್ರಕರಣ ಅಲ್ಲ, ಅತ್ಯಾಚಾರ ಪ್ರಕರಣ ಮೊನ್ನೆ ರಿಜಿಸ್ಟರ್ ಆಗಿದೆ, ಅದನ್ನು CID ಕೊಟ್ಟಿದ್ದಾರೆ. ಅಲ್ರಿ, ಈ ರೀತಿ ಅದಕ್ಕೆ ಮುಂಚೆ DGP ರಾಮಚಂದ್ರ, DGP ರಾಮಚಂದ್ರನ ಕಾಮ ಪುರಾಣದ ಜೊತೆಯಲ್ಲಿ ಅವರ ಮಗಳದು ಏನೋ ಗೋಲ್ಡ್ ಸ್ಮಗ್ಲಿಂಗು, EDಯಲ್ಲಿ DRI ಮತ್ತು ED ಅವರು 121 ಕೋಟಿ ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳಿ ಅವರು ದುರ್ಬಳಕೆ ಆಗಿದೆ, ಇದು ಸ್ಮಗ್ಲಿಂಗ್ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ರಾಮಚಂದ್ರನ್ಗೆ ಈ ಸೆಕ್ಸ್ ಸ್ಕ್ಯಾಂಡ್ಲಿಗೆ ಮುಂಚೆ ಸಸ್ಪೆಂಡ್ ಆಗೋಕ್ಕೆ ಮುಂಚೆ ತನಿಖೆ ಮಾಡುತ್ತೆ. ಐ ಥಿಂಕ್ ಚೀಫ್ ಸೆಕ್ರೆಟರಿ ಅಪಾಯಿಂಟೆಡ್ ಕಮಿಟಿ ಕ್ಲೀನ್ ಚಿಟ್ ಕೊಡ್ತಾರೆ ಇವನಿಗೆ. ನೋಡ್ರಿ, ಈ ಯಾವ ರೀತಿ ವ್ಯವಸ್ಥೆನಲ್ಲಿ ಇವರುಗಳು ತಮಗೆ ತಾವೇ ಕ್ಲೀನ್ ಚಿಟ್ಗಳನ್ನು ಕೊಡ್ಕೊಂಡ್ರು ಈ ರಾಮಚಂದ್ರನ್ಗೆ ಎಲ್ಲೋ ಒಂದು ಕಡೆ ಮತ್ತೆ ಐ ಥಿಂಕ್ ಆ ಕರ್ಮ ಅನ್ನೋದು ಕಾಡಿ ಮತ್ತೆ ಬಂದು ಆ ವಿಡಿಯೋಗಳು ಲೀಕ್ ಆಗಿ ಏನೋ ಸಸ್ಪೆಂಡ್ ಆದ. ಈ ರೀತಿ AC ರೂಮಲ್ಲಿ ಕೂತ್ಕೊಂಡು ಏನೋ ಸಾಮಾಜಿಕವಾಗಿ ಪ್ರೆಷರ್ ಬಿಲ್ಡಪ್ ಆದಾಗ ನಾನು CID ತನಿಖೆ ಕೊಟ್ಟು ಅಂತ ಕೈ ತೊಳ್ಕೊಳೋ ಅಂಥ ರಾಜ್ಯದ ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಐ ಥಿಂಕ್ ಸಾಲು ಪೋಲಿಗಳು, ಪೊಲೀಸ್ ಇಲಾಖೆಯಲ್ಲಿರುವಂಥ ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕಾ ಅಥವಾ ಕರ್ನಾಟಕ ರಾಜ್ಯ ಪೋಲಿಗಳ ಇಲಾಖೆ ಅಂತ ಹೇಳ್ಬೇಕಾ? ಜನ ಕನ್ಫ್ಯೂಷನಲ್ಲಿದ್ದಾರೆ ಆ್ಯಂಡ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೈತಿಕವಾದಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಬೇಕಾ? ಒಂದು ಸಮಯದಲ್ಲಿ ರಾತ್ರಿ 9 ಗಂಟೆ ಆದರೆ ಸೂಪರ್ ಕಾಪ್ ಆದಂಥ ಈ ಪೊಲೀಸ್ಗಳು ಇವತ್ತು ಬೀದಿಗಳಲ್ಲಿ ಥೂ ಅಂತ ಉಗಿಸ್ಕೊಂಡು ಕಾಮುಕರಾಗಿ ಇವತ್ತು ಕರ್ನಾಟಕ ರಾಜ್ಯದ ತುಂಬ ಹರಡಿದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ, ಸಸ್ಪೆಂಡ್ಗಳಾಗ್ತಾ ಇದ್ದಾರೆ, ಜೈಲುಗಳಿಗೆ ಹೋಗ್ತಾ ಇದ್ದಾರೆ, ಎಲ್ಲ ರೀತಿ ನಡೀತಾ ಇದೆ. ಇದಕ್ಕೊಂದು ಕಡಿವಾಣ ಹಾಕುವಂಥ ಒಂದು ವ್ಯವಸ್ಥೆ ಆಗಬೇಕು. ಸಮಾಜ ಸುರಕ್ಷಿತವಾಗಬೇಕು ಅಂತಂದರೆ
ಐ ಥಿಂಕ್ ದೇ ಶುಡ್ ಈ ಮ್ಯಾಕ್ಸಿಮಮ್ ಡಿಸಿಪ್ಲಿನ್. ಈ ಮಿಲ್ಟ್ರಿಗೆ ಹೋದರೆ ನೀವು ಫ್ಯಾಮಿಲಿ ಜೊತೆನೂ ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ದೇ ವಿಲ್ ಬಿ ಇನ್ ದ ಬಾರ್ಡರ್ಸ್. ಆ ಬಾರ್ಡ್ರಲ್ಲಿ ಇರ್ಬೇಕಾದ್ರೆ ಫ್ಯಾಮಿಲಿ ಕೂಡ ಇರೋದಿಲ್ಲ. ಈ ರೀತಿಯಾದಂಥ ಒಂದು ಕಚ್ಚಾ ಡಿಸಿಪ್ಲಿನ್ಗಳನ್ನು ಈ ಪೊಲೀಸ್ ಇಲಾಖೆಯಲ್ಲಿ ತರಬೇಕಾಗಿದೆ. ಶನಿವಾರ ಭಾನುವಾರ ನೀವು ಬಂದ್ಬಿಡ್ತು ಅಂತಂದರೆ ಮೋಸ್ಟ್ ಆಫ್ ದ ಸೀನಿಯರ್ ಅಧಿಕಾರಿಗಳು ACP DYSP CCBಲಿರು ಎಲ್ಲರೂ ಕೂಡ ಕೋರಮಂಗಲದ ಕ್ಲಬ್ಗಳಲ್ಲಿ ಆರಾಮಾಗಿ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ಅವ್ರೇನು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಅಲ್ರಿ 24 ಅವರ್ಸ್ ಡ್ಯೂಟಿ ಮಾಡಬೇಕಾದಂಥ ಪೊಲೀಸರು ಕೋರಮಂಗಲ ಕ್ಲಬ್ಗಳಲ್ಲಿ ಸಿಗ್ತಾರೆ. ಆಮೇಲೆ ಅಲ್ಲಿ ಪಾರ್ಟಿಗಳನ್ನ ಮಾಡ್ತಾರೆ, ಮಜಾ ಮಾಡ್ತಾರೆ, ದೇ ಎಂಜಾಯ್ ಎವ್ರಿಥಿಂಗ್. ನಿಜವಾಗ್ಲೂ ಈ ರೀತಿ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳೋ ಅಂತ ಈ ಪೊಲೀಸ್ ಇಲಾಖೆಗೆ ಒಂದು ತಕ್ಕ ಒಂದು ಡಿಸಿಪ್ಲಿನನ್ನು ತರಬೇಕಾದಂಥ ಒಂದು ಸರ್ಕಾರದ ಅವಶ್ಯಕತೆ ಇದೆ. ಖಂಡಿತವಾಗಿ ಈಗಿರುವ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಹಿಂದೆ ಇದ್ದಂಥ BJP JDS ಸರ್ಕಾರಗಳೇ ಆಗಿರ್ಬೋದು, ಖಂಡಿತ ಇವರಿಗೆ ಲಗಾಂಗ್ ಹಾಕ್ಲಿಕ್ಕಾಗಲ್ಲ. 2028ಗೆ ಒಂದು ರಾಜಕೀಯ ಬೆಳವಣಿಗೆ ಆಗಬೇಕು, ಒಂದು ಹೊಸ ರಾಜಕೀಯ ಶಕ್ತಿ ಉಟ್ಕೊಳ್ಬೇಕು, ಇವ್ರುಗಳನ್ನೆಲ್ಲ ಮಟ್ಟ ಹಾಕಬೇಕು ಅಂತ ಹೇಳುತ್ತಾ ಮುಂದೊಂದು ದಿನ ಖಂಡಿತವಾಗಿ ಆ ಬದಲಾವಣೆ ಆಗಲಿದೆ ಕರ್ನಾಟಕ. ಅಲ್ಲಿವರೆಗೂ ಎಷ್ಟು ಜನರನ್ನ ಬಲಿ ತಗೊಳ್ಬೋದು ಇವ್ರುಗಳು, ಕಾದು ನೋಡೋಣ. ಧನ್ಯವಾದಗಳು.